ಹೇಳ್ಕೊಳ್ಳೋಕೆ ನಾವು ತುಂಬ ಅಡ್ವಾನ್ಸ್ಡು ಮುಂದುವರೆದಿದ್ದೀವಿ ಅಂತೀವಿ, 21ನೇ ಶತಮಾನದಲ್ಲಿದ್ದೀವಿ ಅಂತೀವಿ. ಆದರೆ ನಮ್ಮ ಆಚರಣೆಗಳು, ನಮ್ಮ ತಿಳುವಳಿಕೆಗಳು ಎಲ್ಲಿದ್ದೀವಪ್ಪ ಅಂತ ಅನಿಸುತ್ತೆ ಈ ನ್ಯೂಸ್ ನೋಡಿದ್ಮೇಲೆ. ಅಸ್ಪೃಶ್ಯತೆ ಬದುಕಿರೋರು ಬಿಟ್ಬಿಡಿ, ಸತ್ತಿರೋರ್ಗೂ ಕೂಡ ಬಿಡಲ್ಲ ಇದು. ಕೊಪ್ಪಳದಲ್ಲಿ ಶವ ಸಂಸ್ಕಾರಕ್ಕೂ ಕೂಡ ಅಸ್ಪೃಶ್ಯತೆ ತಟ್ಟಿದೆ. ದಲಿತರಿಂದ ಅಂತ್ಯ ಸಂಸ್ಕಾರ ಮಾಡಿಸಿದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ. ಕೊಪ್ಪಳದ ಶಿವಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಬ್ರೇಕಿಂಗ್ ನ್ಯೂಸ್. ಕೊರೋನಾದಿಂದ ಸಾವನ್ನಪ್ಪಿದ್ದ ಶಿವಪುರದ ಸೋಂಕಿತ ಒಬ್ಬ ಪಿಪಿ ಕಿಟ್ ಹಾಕಿ ಪೋಸ್ ಕೊಟ್ಟರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ. ಆದರೆ ಅಂತ್ಯ ಸಂಸ್ಕಾರ ಮಾಡಿಸಿದ್ದು ದಲಿತರ ಕೈಯಲ್ಲಿ. ಪೋಸ್ ಅವ್ರು ಕೊಡ್ತಾರೆ, ಆದರೆ ಅವ್ರೇನು ಮಾಡಲ್ಲ ಅಂತ. ಅಂತ್ಯ ಸಂಸ್ಕಾರ ಮಾಡಿದ್ದವರಿಗೆ ಪಿಪಿ ಕಿಟ್ ಕೊಟ್ಟಿಲ್ಲ ಅನ್ನೋ ಆರೋಪ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾ ಅವ್ರ ಅಸ್ಪೃಶ್ಯರು ಅಂತ ಪಿಪಿ ಕಿಟ್ ಕೊಡಲ್ಲ, ಇನ್ಯಾರೋ ಪೋಸ್ ಹಾಕತ್ತಾರೆ, ಆದರೆ ಮಾಡಿದವರೇ ಬೇರೆ. ದಲಿತರಿಗೆ ಅನ್ಯಾಯ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಗರಂ ಆಗಿರುವಂಥ ಸುದ್ದಿ ಓಡಾಡ್ತಾ ಇದೆ. ಆದರೆ ದಲಿತರು ಅಂತ್ಯ ಸಂಸ್ಕಾರ ಮಾಡಲಿಲ್ಲ, ಬರೀ ಕಟ್ಟಿಗೆ ಜೋಡಿಸಿದ್ರು ಅಂತ ಶಿವಪುರದ PDO ಪ್ರಕಾಶ್ ಸಜ್ಜನ್ ಸ್ಪಷ್ಟನೆ ಕೊಡ್ತಿದ್ದಾರೆ. ಅಲ್ಲ, ಮುಂದೆ ಪೋಸ್ ಕೊಟ್ಟು ಇವರೇ ನಿಂತಿದ್ದಾರೆ, ಫುಲ್ ಏನು ಕಾಣಲೇಬಾರ್ದು ಆ ಮಟ್ಟಕ್ಕೆ ಪಿಪಿ ಕಿಟ್ ಹಾಕೊಂಡಿದ್ದಾರೆ. ಅಲ್ಲಿ ಹತ್ತಿರ ಇರೋದು ಆ ವ್ಯಕ್ತಿ, ಕಟ್ಟಿಗೆ ಜೋಡಿಸ್ತಾ ಇದ್ದಾರೆ ಅವರಿಬ್ಬರು, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅವರು. ಇನ್ನೇನು ಸ್ವಾಮಿ ಪ್ರಕಾಶ್ ಸಜ್ಜನ್ ಸಾಹೇಬ್ರೆ, ಪ್ರಕಾಶ್ ಸಜ್ಜನ್ ಅವ್ರು ಸಿಗಬೇಕು ಕೇಳಕ್ಕೆ ನಾನು, ಏನಾಯಿತು ಸರ್ ಅಂತ. ಲೆಟ್ಸಿ ಸಿಕ್ಕರೆ ಮಾತಾಡೋಣ. ಶರಣಪ್ಪ ಬಾಚಲಾಪುರ ನನ್ನ ಸಹೋದ್ಯೋಗಿ, ಕೊಪ್ಪಳದಿಂದ ದೂರವಾಣಿ ಸಂಪರ್ಕದಲ್ಲಿ. ಶರಣಪ್ಪ ನಮಸ್ಕಾರ. ನಮಸ್ತೆ. ಫೋಟೋದಲ್ಲಿ ಪೋಸ್ ಕೊಡ್ತಿರೋರು ಈ ಕಡೆ ಇದ್ದಾರೆ, ಕೆಲಸ ಮಾಡ್ತಿರೋರು ಆ ಶವದ ಹತ್ರ ಇದ್ದಾರೆ, ಅಲ್ಲಿ ಕಟ್ಟಿಗೆ ಜೋಡಿಸ್ತಾ ಇದ್ದಾರೆ. ಪಿಪಿ ಕಿಟ್ ಯಾರಿಗೆ ಬೇಕು? ಅಲ್ಲ, ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ಪಿಪಿ ಕಿಟ್ ಅನ್ನ ಶವ ಸಂಸ್ಕಾರ ಮಾಡಬೇಕಾಗಿಂತ ಸಿಬ್ಬಂದಿಗೆ. ಆದ್ರೆ ಇಲ್ಲಿ ಹಾಕೊಂಡಿರೋದು ಸಿಬ್ಬಂದಿಗಳು ಹೊರಗಡೆ ಒಂದು ಪೋಸ್ ಕೊಟ್ಟಿದ್ದಾರೆ, ಆದ್ರೆ ಅಲ್ಲಿರುವಂತ ಇಬ್ರು ಕಟ್ಟಿಗೆಯನ್ನು ಹೊಂದಿಸೋರು ಕಾಣ್ತಾ ಇದೆ. ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಚರ್ಚೆ ನಡೀತಾ ಇದೆ. ಇದು ಏನು ಶಿವಪುರದಲ್ಲಿ ನಡೆದಿರುವಂತ ಒಬ್ಬ ಸೋಂಕಿತ ಸಂಸ್ಕಾರ ಮಾಡುವಾಗ ಪಂಚಾಯಿತಿ ಅವರು ಪೋಸ್ ಕೊಡ್ತಾರೆ ಹೊರತು ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ದಲಿತರಿಗೆ ಕಟ್ಟಿಗೆ ಹೊಂದಿಸೋಕೆ ಮತ್ತು ಅವ್ರಿಗೆ ಯಾವುದೇ ನ್ಯಾಯ ಕೊಡ್ತಾ ಇಲ್ಲ ಅನ್ನೋಂತ ಒಂದು ಚರ್ಚೆ ನಡೀತಾ ಇದೆ ಹರೀಶ್ ನಾಗರಾಜ್. ಅದ್ರ ಜೊತೆಗೆ ಒಂದಿಷ್ಟು ಗ್ರಾಮ ಪಂಚಾಯಿತಿ PDO ನಾನು ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಇಲ್ಲ ಇಲ್ಲಿ ನಾವು ಇನ್ನೂ ಶವ ಅತ್ಯಧಿಕ ಇನ್ನೂ ಸಂಸ್ಕಾರಕ್ಕೆ ಬಂದಿರ್ಲಿಲ್ಲ, ಆದ್ರೆ ಕಟ್ಟಿಗೆ ಹೊಂದಿಸೋಕೆ ನಮ್ಗೆ ಬರದೇ ಇರೋ ಕಾರಣಕ್ಕಾಗಿ ಅವರಿಂದ ಕಟ್ಟಿಗೆ ಹೊಂದಿಸಿದೆ ಹೊರತು ಅಂತ್ಯಕ್ರಿಯೆಯನ್ನು ನಾವೇ ಮಾಡಿದ್ದೀವಿ ಅನ್ನೋಂತ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ನಡೀತಾ ಇದೆ. ಶರಣಪ್ಪ, ಫೋಟೋದಲ್ಲಿ ಕಾಣಿಸುತ್ತೆ ಯಾರು ಶವದ ಹತ್ರ ಇದ್ದಾರೆ, ಯಾರು ಈ ಕಡೆ ನಿಂತ್ಕೊಂಡು ಫೋಟೋಗೆ ಪೋಸ್ ಕೊಡ್ತಾ ಇದ್ದಾರೆ ಅಂತ. ಅಟ್ಲೀಸ್ಟ್ ಇವರು ಇರಲಿ, ಅವರು ಹೋಗ್ತಾರೆ ಅಂದರೆ ಒಂದೆರಡು ಕಿಟ್ ಕೊಟ್ಬಿಡೋಕ್ಕೆ, ಪಿಪಿ ಕಿಟ್ ಕೊಡೋಕ್ಕೆ ಗ್ರಾಮ ಪಂಚಾಯತಿ ಅಷ್ಟೊಂದು ಬರೋಗೆ ಇದಾಗಿದ್ರೆ ಅಷ್ಟೊಂದು ಬಡತನನ. ಅದೇ ಹೆಚ್ಚು ಚರ್ಚೆ ಆಗ್ತದೆ. ಯಾಕಂತ ಹೇಳಿದ್ರೆ ಇವ್ರಿಗೆ ಯಾಕೆ ಅವ್ರು ಪಿಪಿ ಕಿಟ್ ಕೊಟ್ಟಿದ್ರೆ ಮುಗಿದೋಗಿತ್ತು, ಆದ್ರೆ ಯಾಕೆ ಕೊಡದೇ ಇಲ್ಲ, ಈಗ ಯಾಕೆ ಇವ್ರ ಮೇಲೆ ಅನ್ಯಾಯ ಮಾಡಿದ್ರು? ಇವ್ರ ಜೀವ ತುಂಬಾ ಇಂಪಾರ್ಟೆಂಟ್, ಅವ್ರ ಜೀವ ಅಲ್ಲ ಅಂತ ಇವ್ರ ಕತೆ ಅದು. ಅದೇ ಆ ರೀತಿಯೇ ಒಂದು ಚರ್ಚೆ ನಡೀತಾ ಇದೆ ನಾಗರಾಜ್. ಎಂತ ದುರಂತ ಇದು ಅನ್ಸುತ್ತೆ. ಥ್ಯಾಂಕ್ ಯು ಶರಣಪ್ಪ ಬಾಚಲಾಪುರ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಮಿಸ್ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ, ಎಲ್ಲೂ ಹೋಗದೆ ಕಾಯ್ತಾ ಇರಿ.